ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೀನಿ. ಇವತ್ತಿನ ದಿವಸ ಸಾಕಷ್ಟು ರೈತ ಎರೆಹುಳು ತೊಟ್ಟಿಯನ್ನು ತಯಾರು ಮಾಡ್ಕೊಂಡಿರ್ತಾರೆ. ಅದನ್ನು ಕಸ ತುಂಬಿದ ಮೇಲೆ ನೀರು ಹೊಡಿಲಿಕ್ಕೆ ಒಂದು 5ರಿಂದ 6 ತೊಟ್ಟಿಗೆ ಒಂದು ದಿವಸಕ್ಕೆ ಒಬ್ಬ ಲೇಬರ್ ಬೇಕಾಗುತ್ತೆ. ಇದನ್ನು ಹೋಗಲಾಡಿಸ್ಲಿಕ್ಕೆ ನಾವು ಈ ಎರೆಹುಳು ತೊಟ್ಟಿ ಮೇಲೆ ಏನು ಒಂದು ಸ್ಪ್ರಿಂಕ್ಲರ್ 1 ಇಂಚಿನ ಪೈಪನ್ನು ಈ ಸ್ಪ್ರಿಂಕ್ಲರ್ ತೊಟ್ಟಿಗೆ ಮೇಲೆ ಕೂರಿಸ್ಕೊಂಡು ಅದಕ್ಕೆ ಡ್ರಿಪ್ಪರ್ಸನ್ನು ಕೂರಿಸ್ಬಿಟ್ರೆ ನಾವು ಆರಾಮಾಗಿ ನೀರನ್ನು ಒಂದು ಅರ್ಧ ತಾಸಿನಿಂದ ಹಿಡ್ಕೊಂಡು 1 ತಾಸಿನವರೆಗೂ ನಾವು ನೀರನ್ನು ಶುರು ಮಾಡಿದ್ವಿ ಅಂದರೆ ಅದು ಎಲ್ಲ ತೊಟ್ಟಿಗಳನ್ನು ತುಂಬಿಸ್ಕೊಳ್ಳುತ್ತೆ. ಅಂದರೆ ಆಯಾ ತೊಟ್ಟಿಗೆ ಒಂದೊಂದು ಪೈಪನ್ನು ಕೂರಿಸ್ಕೊಂಡು ಅದಕ್ಕೆ ಸ್ಪ್ರಿಂಕ್ಲರ್ ಸೆಟ್ಟನ್ನು ಕೂರಿಸ್ಕೊಂಡ್ಬಿಟ್ವಿ ಅಂದರೆ ಒಂದು ಆಳುಗಳ ಕೊರತೆಯನ್ನು ಹೋಗಲಾಡಿಸ್ಬೋದು ಮತ್ತು ತೊಟ್ಟಿಗಳಲ್ಲಿ ಸುಮಾರು 50ರಿಂದ 60% ತೇವಾಂಶವನ್ನು ಕಾಪಾಡ್ಕೊಳ್ಬೋದು. ಅದರ ಜೊತೆಗೆ ಆಳುಗಳ ಖರ್ಚನ್ನು ಕಮ್ಮಿ ಮಾಡಿ ನಾವು ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಇದು ಒಂದು ಅನುಕೂಲ ಆಗುತ್ತೆ. ಇದನ್ನು ರೈತರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತೇನೆ.